ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಬ್ಯಾಂಕ್ ಯಾವುದಂತ ಹೇಳಿದ್ರೆ ಎಸ್ ಬ್ಯಾಂಕ್. ಎಸ್, ಎಕ್ಸಾಕ್ಟ್ಲಿ. ಸೊ ಎಸ್ ಟು ಎಸ್ ಬ್ಯಾಂಕ್ ಅನ್ಬೋದೆ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದೀನಿ. ಸೊ ಈ ಒಂದು ಎಸ್ ಬ್ಯಾಂಕ್ ಬಗ್ಗೆ ಸುಮಾರು ತಿಂಗಳುಗಳಿಂದ ನಾನು ಒಂದು ವಿಡಿಯೋ ಸಹ ಮಾಡಾಕಿದ್ದೆ. ಈ ಪೆನ್ನಿ ಸ್ಟಾಕ್ ಲಿಸ್ಟ್ಗಳಲ್ಲಿ ಒಂದು ಎಸ್ ಬ್ಯಾಂಕ್ನ ಸಹ ಆ್ಯಡ್ ಮಾಡಿದೆ ಅಂತ ಅನ್ಕೊಂತೀನಿ. ಸೊ ಅದೇನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಸಹ ಒಂದು ಸಲ ನೋಡಿಕೊಂಡು ಈ ಒಂದು ವಿಡಿಯೋಗೆ ಬನ್ನಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಆ ಒಂದು ವಿಡಿಯೋದಲ್ಲಿ ಲಾಜಿಕ್ ಸಹ ಎಕ್ಸ್ಪ್ಲನೇಷನ್ಸ್ ಮಾಡಿದೆ, ಏನಕ್ಕೆ ನೀವು ಬೈ ಮಾಡಬೇಕು, ಯಾವ ರೀತಿ ಒಂದು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಎಸ್, ಎಕ್ಸಾಕ್ಟ್ಲಿ. ಇವತ್ತಿನ ಒಂದು ವಿಡಿಯೋದ ಮುಖಾಂತರ ಈ ಒಂದು ಎಸ್ ಬ್ಯಾಂಕ್ ಒಂದು ಸುಮಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಸ್ಟಾಕ್ ಅಂತ ಹೇಳ್ಬೋದು ಈ ನಮ್ಮ ಎಸ್ ಬ್ಯಾಂಕ್. ಈ ಒಂದು ಇನ್ಫಾರ್ಮೇಶನ್ ಕೊಡೋಕ್ಕಿಂತ ಮುಂಚೆ ಈ ಒಂದು ಡಿಸ್ಕ್ಲೇಮರ್, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡೋಂಥ ಇನ್ಫಾರ್ಮೇಶನ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಫೈನ್. ಸೊ ಇದು ಎಸ್ ಬ್ಯಾಂಕ್ನ ಒಂದು ಡೈಲಿ ಟೈಮ್ ಫ್ರೇಮ್ನ ಒಂದು ಚಾರ್ಟ್. ಈ ಒಂದು ಚಾರ್ಟ್ನ ನೋಡ್ಬಿಟ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಒಂದು ಸ್ಟಾಕ್ ಅಲ್ಲಿ ಸುಮಾರು ದಿವಸಗಳಿಂದ ಒಂದು ಹೇಳ್ತಾ ಒಂದು ಬೈಯಿಂಗ್ ಆಗ್ತಿದೆ ಅಂತ ಹೇಳ್ಬೋದು. ಅದು ನಿಧಾನಕ್ಕೆ ಆಗುತ್ತೆ. ನಾನು ಆಡಿಯೋ ಹೇಳಿದ್ದೀನಿ, ಈ ಒಂದು ಯಾವುದೇ ಒಂದು ಸ್ಟಾಕ್ ಒಂದು ಬ್ರೇಕ್ಔಟ್ ಕೊಡೋಕ್ಕಿಂತ ಮುಂಚೆ ಅದರ ಒಂದು ಟ್ರೆಂಡ್ ಒಂದು ಕಂಟಿನ್ಯೂಷನ್ಸ್ ಕೊಟ್ಟಿರ್ತೀವಿ. ಯಾವ ರೀತಿ ಒಂದು ಟ್ರೆಂಡ್ ಅಂತ ಹೇಳಿದ್ರೆ ನಿಧಾನಕ್ಕೆ ಒಂದು ಅಪ್ ಟ್ರೆಂಡ್ ಕೊಡುವಂಥ ಒಂದು ಸಿಚುವೇಶನ್ಸ್ಗಳನ್ನ ನಾವು ನೋಡಿರ್ತೀವಿ. ಯಾವುದೇ ಒಂದು ಟೈಮಲ್ಲಿ ನೋಡಿ, ಯಾವುದೇ ಒಂದು ಸ್ಟಾಕ್ ಇದೆ ಅಂದರೆ ಹಿಂಗೆ ಅಪ್ ಹೋಗಲ್ಲ ಅಥವಾ ಹಿಂಗೆ ಡೌನ್ ಬರೋದಿಲ್ಲ. ಅದಕ್ಕೆ ಆದಂಥ ಒಂದು ಟ್ರೆಂಡ್ ಇರುತ್ತೆ. ಆ ಒಂದು ಟ್ರೆಂಡ್ನ ಫಾಲೋ ಮಾಡಿಕೊಂಡು ಒಂದು ಅಪ್ ಟ್ರೆಂಡ್, ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅಂತ ಏನು ಕರೀತಾರೆ, ಆ ರೀತಿ ಒಂದು ಫಾರ್ಮೇಷನ್ಸ್ ಕೊಡುತ್ತೆ. ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ನೋಡಿದ್ರೆ ಸುಮಾರು ನಾ ಈ ಒಂದು ಫಾರ್ಮೇಷನ್ ಮಾಡಿದ್ರೆ ಈ ರೀತಿ ಫಾರ್ಮೇಷನ್ಸ್ ಕೊಟ್ಟ ಮೇಲೆ ಈಗ ಒಂದು 2-3 ದಿವಸದಿಂದ ನೋಡ್ಬೋದು ಯಾವ ರೀತಿ ಒಂದು ಅಪ್ ಟ್ರೆಂಡ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ನ ಸಹ ನೀವು ನೋಡಿದ್ರೆ ನವೆಂಬರ್ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಮೋರ್ ದೆನ್ 20-30% ಒಂದು ಹೇಳ್ತಾರೆ ಒಂದು ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬಟ್ ಸದ್ಯದ ಸಿಚುವೇಶನ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಅನ್ನೋ ಒಂದು ಡಿಸಿಷನ್ ನೀವು ತಗೊಳ್ಳಿ. ಬಟ್ ನಾನು ಒಂದು ಅನಾಲಿಸಿಸ್ನ ಶೇರ್ ಮಾಡ್ತೀನಿ. ಈ ಒಂದು ಸ್ಟಾಕ್ ನೋಡ್ಬೋದು ಆಲ್ಮೋಸ್ಟ್ ಈ ಲೆವೆಲ್ನ ಇದನ್ನ ತಗೊಂಡಿದ್ದು ಆಲ್ಮೋಸ್ಟ್ 1.5 ಒಂದು ಟೈಮಲ್ಲಿ ತಗೊಂಡಿದ್ದು. ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ 21.10 ಕ್ರಾಸ್ ಆಗಿತ್ತು ಅಂತ ಅನ್ಕೊಂಡು ಜಸ್ಟ್ ಒಂದು ನಿಮಿಷ ಚೆಕ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಸಹ ಬರುತ್ತೆ ಯಾವ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ನಾವು ಶೇರ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಸೊ ಒಂದು ನಿಮಿಷ ನಾನೊಂದು ಓಕೆ. ಸೊ 21.05 ಅಲ್ಲಿ ಏನೋ ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ನೀವು ನೋಡಿದ್ರೆ ನನ್ನ ಪೋರ್ಟ್ಫೋಲಿಯೋ ಸಹ ನೀವು ಹೇಳಿದ್ರೆ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಡೌನ್ ಇದೆ ಅಂತ ಹೇಳೋದು. ಇನ್ನೊಂದು ಆವರೇಜ್ ಪ್ರೈಸ್ ಬರಬೇಕಂತಾನೆ, ಪ್ರಾಬ್ಲಿ ಇನ್ನೊಂದು ಇದೇ ಟ್ರೆಂಡ್ ಏನೋ ಕಂಟಿನ್ಯೂ ಆಯ್ತು ಒಂದು 2-3 ದಿವಸದಲ್ಲಿ ನನ್ನ ಒಂದು ಆವರೇಜ್ ಪ್ರೈಸ್ ಸಹ ಬರುತ್ತೆ ಅಂತ ಹೇಳ್ಬೋದು ಎಸ್ ಬ್ಯಾಂಕ್ ಅಲ್ಲಿ. ಸೊ ಈ ಒಂದು ಸ್ಟಾಕ್ ಸದ್ಯದ ಸಿಚುವೇಶನ್ ನೋಡಿದ್ರೆ ಒಂದು ಸೂಪರ್ ಒಂದು ಸ್ಟ್ರಾಂಗ್ ಒಂದು ರೆಸಿಸ್ಟೆಂಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಈ ಒಂದು ರೆಸಿಸ್ಟೆನ್ಸ್ ಕ್ರಾಸ್ ಆಗಿ 21.25 ನೆನ್ಪಿಟ್ಕೊಳ್ಳಿ, 21 ರೂಪಾಯಿ 25 ಪೈಸೆ, 21.25 ಏನಾದ್ರು ಕ್ರಾಸ್ ಆಗಿ 1 ವೀಕ್ ನೆನ್ಪಿಟ್ಕೊಳ್ಳಿ, ಮೋರ್ ದೆನ್ 1 ವೀಕ್ ಸಸ್ಟೈನ್ ಆಯ್ತು ಅಂದ್ರೆ ಮಾತ್ರ ಇದು ಮತ್ತೆ ಟ್ರೆಂಡ್ ಕಂಟಿನ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ಗೆ ಸಹ ನಾನು ಒಂದು ನನ್ನ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ಒಂದು ವ್ಯೂ ಸಹ ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳ್ದಂಗೆ ಇದು 21 ಅಥವಾ 21 ಅಂತ ನಂಗೆ 21 ಅಬೌವ್ ಏನಾದ್ರು ಸ್ಟ್ರಾಂಗ್ ಏನಾದ್ರು ಸಸ್ಟೈನ್ ಆಗಿ ಇದೇ ರೀತಿ ನೋಡಿ, ಇವತ್ತು ಕ್ಲೋಸ್ ಆಯ್ತು ಅಂದ್ರೆ ಇನ್ನೊಂದು 2-3 ದಿವಸ ಇರುತ್ತೆ ಅಂತಲ್ಲ, ಈ ವೀಕ್ ಏನಾದ್ರು ಹಿಂಗೆ ಕಂಟಿನ್ಯೂಷನ್ಸ್ ಆಗಿ ಇದೇ ರೀತಿ ಏನಾದ್ರು ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಸುಮಾರು ಗ್ಯಾಪ್ಗಳು ಇರೋದ್ರಿಂದ ಆ ಒಂದು ಗ್ಯಾಪ್ಗಳನ್ನ ಲಾಂಗ್ ರನ್ ಅಲ್ಲಿ ಫಿಲ್ ಆಗುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇದೆ. ಸೊ ಕರೆಂಟ್ ಒಂದು ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ಅಥವಾ ಒಂದು ಕರೆಂಟ್ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನಾವು ನೋಡಿದ್ರೆ ಡೈಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ಸೊ ಈ ಒಂದು ನಾನು ಹೇಳಿದಂಥ ಒಂದು ಲೆವೆಲ್ ಏನಾದರೂ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 23.90 ನೆಕ್ಸ್ಟ್ ಅದು ನೆಕ್ಸ್ಟ್ ಟಾರ್ಗೆಟ್ ಬಂದು 29 ರೂಪೀಸ್. ಅದು ನೆಕ್ಸ್ಟ್ ಟಾರ್ಗೆಟ್ ಬಂದು 31.60 ಅದು ನೆಕ್ಸ್ಟ್ ಟಾರ್ಗೆಟ್ ಬಂದು 53.60 ಅದರ ಒಂದು ನೆಕ್ಸ್ಟ್ ಟಾರ್ಗೆಟ್ ಬಂದು 74.40. ನೋಡಿ ಏನು ನಂಬರ್ ಹೇಳಿದ್ರೆ ಅದನ್ನ ಬೇಕಾದ್ರೆ ಒಂದು ಬ್ಯಾಕ್ವರ್ಡ್ ಒಂದು ಮಾಡ್ಕೊಂಡು ಒಂದು ವಿಡಿಯೋದಲ್ಲಿ ನಂಬರ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಯಾವ ರೀತಿ ಒಂದು ರೆಸಿಸ್ಟೆಂಟ್ಗಳ ಹೋಗುತ್ತೆ ಅಂತ. ಇದೇ ಸಸ್ಟೈನರ್ ಆಗಿ 100 ರೂಪೀಸ್ ಮೇಲೆ ಸುಮಾರು ಕಷ್ಟ ಇದೆ, ಆ ಒಂದು ಲೆವೆಲ್ಗೆ ಹೋಗೋ ಕಷ್ಟ ಇದೆ. ಇನ್ ಕೇಸ್ ಏನಾದ್ರು ಹೋಗಿ ಏನಾದರೂ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಸೂಪರ್ ಡೂಪರ್ ಟಾರ್ಗೆಟ್ ಬಂದು 210 ಇದೆ. ಅದು ನೆಕ್ಸ್ಟ್ ಬಂದು 360-370 ಗಂಟೆ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಅದೆಲ್ಲ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಒಂದು ರಿಟೇಲರ್ಸ್ನ ಒಂದು ಇಂಟ್ರೆಸ್ಟ್ ಬರೋದ್ರಿಂದ ಲಾಂಗ್ ರನ್ ಅಲ್ಲಿ ಸಹ ಈ ಒಂದು ಸ್ಟಾಕ್ ಮತ್ತೆ ಅದರ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸತೀಶ್ ಅವರು ಇದು ಒಂದು ಇನ್ಫಾರ್ಮೇಶನ್ ಬೇಸ್ ಮೇಲೆ ಶೇರ್ ಮಾಡ್ಬಿಟ್ರೆ ಹೆಂಗೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇದಕ್ಕೆ ಆದಂತಹ ನಾನು ಒಂದು ರಿಸರ್ಚ್ ಸಹ ಮಾಡಿದ್ದೀನಿ. ಇದು ಇನ್ಫಾರ್ಮೇಶನ್ ಮನಿ ಕಂಟ್ರೋಲ್ ತಗೊಂಡಿರುವಂತಹ ಒಂದು ಇನ್ಫಾರ್ಮೇಶನ್ಸ್ ಅಂತ ಹೇಳ್ಬೋದು. ಈ ಒಂದು ಇನ್ಫಾರ್ಮೇಶನ್ ನೀವು ಅನಾಲಿಸಿಸ್ ಮಾಡ್ಬಿಟ್ಟು ನೋಡ್ಬೋದು. ಈ ಒಂದು ನಿಮಿಷ ಈ ಒಂದು ಸ್ಟಾಕ್ ನೋಡ್ಬೋದು ಆಲ್ಮೋಸ್ಟ್ ನಿಮಗೆ 1 ವೀಕಲ್ಲಿ 20% ಕೊಟ್ಟಿದೆ. ನೀವು ನೋಡ್ಬೋದು 1 ಮಂತ್ ಅಲ್ಲಿ ಆಡಿಯೋ ನಾನು 20-30% ಹೇಳಿದ್ರೆ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ನವೆಂಬರ್ 1 ಇಂದ ಇವತ್ತಿನ ಒಂದು ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ನೋಡಿದ್ರೆ 30% ಗಂಟೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ನಿಮಗೆ 3 ಇಯರ್ಸ್ 5 ಇಯರ್ಸ್ ಅಲ್ಲಿ 53%, 99%, 95-93% ಡೌನ್ ಇದ್ರೂ ಸಹ ಲಾಸ್ಟ್ 1 ಇಯರ್ ಗಂಟೆ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಅಕ್ಯುಮಿಲೇಷನ್ ಸಹ ಆಗಿದೆ. ಅದಾದ್ಮೇಲೆ ಯಾವ ರೀತಿ ಒಂದು ರಿಟರ್ನ್ ಕೊಟ್ಟಿದೆ ಅಂತ ನೀವು ನೋಡ್ಬೋದು. ಇದು
ಟ್ರೆಂಡ್ ನ ಒಂದು ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು EPS ಸಹ ಒಂದು ಪಾಸಿಟಿವ್ ಕಡೆ ಒಂದು ಟ್ರೆಂಡ್ ಕಡೆ ಹೋಗಿರೋದ್ರಿಂದ, ಒಂದು ನಿಮಿಷ. ಓಕೆ, ಸೊ ಪಾಸಿಟಿವ್ ಕಡೆ ಹೋಗಿರೋದ್ರಿಂದ ನೋಡ್ಬೋದು 2022 ಮಾರ್ಚ್ನ ಒಂದು ಫೈನಾನ್ಷಿಯಲ್ ಇಯರ್ ಏನು ಕ್ಲೋಸ್ ಆಗುತ್ತೆ ಅದರ ಒಂದು ಟೈಮ್ ಬೇಸಿಸ್ ಮೇಲೆ ನೋಡಿದ್ರೆ ಇದು ಸೂಪರ್ ಆಗಿ ಒಂದು ಪಾಸಿಟಿವ್ ಒಂದು EPS ಅಲ್ಲಿ ಕುಂತಿದೆ ಅಂತ ಹೇಳ್ಬೋದು. ಸೊ ಇದೇನಾದ್ರು ಕಂಟಿನ್ಯೂ ಆಯ್ತು ಅಂದ್ರೆ ನೆಕ್ಸ್ಟ್ ಮಾರ್ಚ್ 23 ಅಷ್ಟರಲ್ಲಿ ಇದೇ ಏನಾದ್ರು 0.42 ಪೈಸೆಕ್ಕಿಂತ ಏನಾದ್ರು ಅಬೋವ್ ಏನಾದ್ರು ಸಸ್ಟೈನ್ ಆಗಿ EPS ಏನಾದ್ರು ಹೋಲ್ಡ್ ಆಯ್ತು ಅಂದ್ರೆ ಅಲ್ಲೂ ಸಹ ನಮಗೆ ಸೂಪರ್ ಆಗಿ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಸೊ ಇದೆಲ್ಲ ಒಂದು ಕೈಂಡ್ ಆಫ್ ಕನ್ಫರ್ಮೇಶನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಯಾರು ಹೇಳಕ್ ಬರೋದಿಲ್ಲ. ಬಟ್ ಒಂದು ಸೆಟ್ ಆಫ್ ಒಂದು ಅನಾಲಿಸಿಸ್ ಮಾಡೋದ್ರಿಂದ, ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ, ರಿಸ್ಕ್ ಇರೋದ್ರಿಂದ ಈ ರೀತಿ ಒಂದು ಇನ್ಫಾರ್ಮೇಶನ್ಸ್ಗಳನ್ನ ನಾವು ಸ್ವಲ್ಪ ಕೊಲೇಷನ್ ಮಾಡಿ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಹೆಚ್ಚಿಗೆ ಬಿಲ್ಡ್ ಮಾಡೋಕ್ಕೆ ಒಂದು ಒಂದು ಸಪೋರ್ಟ್ ಮಾಡುತ್ತೆ ಅನ್ನೋದು ಬಿಟ್ಟರೆ 100% ಯಾವುದು ವರ್ಕ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋದು ಇನ್ಸೈಡರ್ ಟ್ರೇಡಿಂಗ್ ಸಹ ಸುಮಾರು 2021 ಅಲ್ಲಿ ಸಹ ಆಗಿದೆ ಅಂತ ಹೇಳ್ಬೋದು. ಸೊ ಸೇಲ್ ಆಗಿದೆ, ಪರ್ಚೇಸ್ ಆಗಿದೆ, ಇದೆಲ್ಲ ಆದ್ಮೇಲೆ ಈಗಿನ ಸಿಚುವೇಶನ್ ನೋಡಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಬಲ್ಕ್ ಟ್ರೇಡ್ ಮತ್ತೆ ಬ್ಲಾಕ್ ಟ್ರೇಡ್ ಸಹ ಆಗ್ತಿರೋದು, ಬ್ಲಾಕ್ ಡೀಲ್ ಮತ್ತೆ ಬಲ್ಕ್ ಡೀಲ್ ಸಹ ಆಗ್ತಿರೋದ್ರಿಂದ, ಸೊ ನಿಮ್ಗೆ ಏನಾದ್ರು ಈ ಬ್ಲಾಕ್ ಡೀಲ್ ಮತ್ತೆ ಬಲ್ಕ್ ಡೀಲ್ ಏನೋ ಡಿಫ್ರೆನ್ಸಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಕಮೆಂಟ್ ಹಾಕಿ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಅದು ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಅಂತ ಲಾಜಿಕ್ ಅಂತ. ಓಕೆ, ಸೊ ನೋಡ್ಬೋದು ಬ್ಲಾಕ್ ಡೀಲ್. ಓಕೆ, ಸೊ ಮತ್ತೆ ಟಂಗ್ ಟ್ವಿಸ್ಟರ್ ಆಗೋದು ಬೇಡ. ಸೊ ಬಲ್ಕ್ ಡೀಲ್ ಈ ಇನ್ಫಾರ್ಮೇಶನ್ ಸಹ ನೋಡ್ಬೋದು ಅಕ್ಟೋಬರ್ ಪರ್ಚೇಸಸ್ ಆಗಿದೆ, ಡಿಸೆಂಬರ್ ಪರ್ಚೇಸಸ್ ಆಗಿದೆ. ಸೊ ಸುಮಾರು ಪರ್ಚೇಸಸ್ ಆಗ್ತಿರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಯಾವುದೋ ಒಂದು ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಅದ್ರ ಜೊತೆಗೆ ಯಾವುದೋ ಒಂದು ರೀತಿಯ ಏನ್ ಹೇಳ್ತಾರೆ ಒಂದು ಹೆಚ್ಚಿನ ಒಂದು ಎಲ್ಲರ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ಸ್ ಕರೆಕ್ಟ್ ಸಿಂಪಲ್ ಆಗಿ ಹೇಳ್ಬೇಕು. ಆ ರೀತಿ ಒಂದು ಇನ್ಫಾರ್ಮೇಶನ್ ನಡೀತಿರೋದ್ರಿಂದ ಪ್ರಾಬಬಲಿ ಇದೇ ಏನಾದ್ರು ಕಂಟಿನ್ಯೂಷನ್ಸ್ ಆಯ್ತು ಅಂತ ಹೇಳಿದ್ರೆ ಅವರೊಂದು ಲಾಂಗ್ ಟರ್ಮ್ ಏನು ಪ್ಲಾನ್ ಮಾಡಿದ್ರೆ ಅದು ಈ ಒಂದು ಸ್ಟಾಕ್ ಅಲ್ಲಿ ಒಂದು ಡಿಸ್ಪ್ಲೇ ಒಂದು ಪ್ರೈಸ್ ಅಲ್ಲಿ ಡಿಸ್ಪ್ಲೇ ಆಗೋದ್ರಿಂದ ತುಂಬಾ ಲಾಂಗ್ ರನ್ಗೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡ್ಬೋದು, ಪ್ರೊವೈಡೆಡ್ ಇದರಲ್ಲಿ ಆಲ್ರೆಡಿ ಹೇಳಿದಾಗ 99.99% ರಿಸ್ಕ್ ಸಹ ಇರುತ್ತೆ. ಓಕೆ, ಸೊ ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳ್ತಾ, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ ಬ್ಯಾಂಕು ಫ್ಯೂಚರ್ ಅಲ್ಲಿ ಎಸ್ ಅನ್ನತ್ತಾ ಇಲ್ಲ ಮತ್ತೆ ಒಂದು ನೋ ಅಂತಾಗಿ ಫ್ಲಾಪ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಫ್ಯೂಚರ್ ಅಲ್ಲಿ ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಸೊ ಇದು ಇವತ್ತಿನ ಇನ್ಫಾರ್ಮೇಶನ್ ಸ್ನೇಹಿತರೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.